ಜಟಕ ಬಂಡಿ. ನಿಮ್ಗೆ ಅವ್ರ ಆಸ್ತಿ ಮೇಲ್ ಕಣ್ಣಿದೆಯಂತೆ, ಹಂಗಾಗಿ ಈ ಮಗುವನ್ನ ಪ್ರಚೋದನೆ ಮಾಡಿ ನೀವು ಹೀಗೆ ಮಾಡ್ತಾ ಇದೀರಂತ. ಅವ್ರ ಮಗಿನ ಮೇಲೆ ಆಸ್ತಿ ನಮ್ಗೆ ಏನಕ್ಕೆ ಮೇಡಮ್? ಈ ಮಗಿನ ಆಸ್ತಿನ ಮೇಡಮ್? ಇಲ್ಲ, ನಿಮ್ಮ ಅಣ್ಣಂದು 1 ಎಕರೆ ಇದೆಯಂತೆ, ಅದ್ ನಿಮಗ್ ಬೇಕಂತೆ, ಅದಕ್ಕೆ ಮಗುನ್ ಚೂಪ್. ನಮೀಗ ಅಯ್ಯೋ, ನಮ್ಮ ಆಸ್ತಿನೇ ಬಿದ್ದೈತೆ ಮೇಡಮ್. ಶಿವಮೊಗ್ಗದಲ್ಲಿ ನಮ್ದೇ ಬೇಕಾದಷ್ಟು ಬಿದ್ದೈತೆ. ಹೇಳಿ ನಿಮ್ಮ ಅಣ್ಣಂಗೆ, 1 ಎಕರೆಗೆ ಅಲ್ವೇನಪ್ಪ ಇಷ್ಟೆಲ್ಲ ಮಾಡ್ತಾ ಇರೋದು ನಿಮ್ ತಂಗಿ? ನಿನ್ನ ಆಸ್ತಿಗೋಸ್ಕರ ನಾನು ಇಟ್ಕೊಂಡಿದ್ದೀನಿ ನಿನ್ ಮಗಳನ್ನ. ನಾನ್ ತಗೊಂಬಂದಿದ್ದು ಏನಕ್ಕೆ? ನಮ್ಮ ಅಣ್ಣ ನೀನ್ ಹೆಚ್ಚೆ ಮಾತಾಡ್ಬೇಡ. ನಮ್ಮ ಅಣ್ಣಗೆ ಮದುವೆ ಮಾಡ್ಕೊಂಡ್ ಬಂದಿದ್ದು ನಾನ್ ತಾನೇ ಮದುವೆ ಮಾಡ್ಕೊಂಡ್ ಬಂದಿದ್ದು ಏನಕ್ಕೆ? ನೀನು ಕೂತ್ಕೊಂಡು ಮಾತಾಡೋಣ. ತಾಯಿಯಿಂದಲೇ ನೀನು ಏನ್ ನೋಡ್ಕೊಂಡಲ್ಲ ಹಾಳಾಗಿದ್ದವಳು. ಯಾಕೆ ಹಾಳಾಗಿದ್ದು? ನೀನು ನೀನ್ ಬರೋದು ನೀನ್ ಬಂದೆ ಅವಳನ್ನ ಹಾಳು ಮಾಡಿ. ಏನ್ ಬಂದು ಹಾಳು ಮಾಡಿದ್ದು? ನೀನ್ ಬರೋದಕ್ಕೆ ಮುಂಚೆ ಅವಳು ಇದ್ಲು ತಾನೇ ನಮ್ಮ ಮನೆ. ಏನಿದ್ಲು? ಇದ್ದಾಗ ಹಿಂಸೆ ಕೊಟ್ಟಿಲ್ವಾ ನೀನು? ಯಾವತ್ತೂ ಹಿಂಸೆ ಕೊಟ್ಟಿದ್ದ ಮೇಡಮ್. ಬುಕ್ಸ್ ತಂದಿದ್ದೀನಿ ಮೇಡಮ್. 2ನೇ ಕ್ಲಾಸ್ ಅಲ್ಲಿ ಬರ್ದಿದ್ದು ಬುಕ್ಸ್ ತಂದಿದ್ದೀನಿ ಮೇಡಮ್. ಬೇಡ ಮೇಡಮ್ ಇದು ತೋರ್ಸೋದಂದ್ರು ಅವರೆಲ್ಲ. ಎಷ್ಟು ಚೆನ್ನಾಗಿ ಬರ್ದಿದ್ದಾಳೆ ಮೇಡಮ್. ಸತ್ರ ಹೊಸಳ್ಳಿ ತಗೊಂಡು ಹಾಕಿ ನಾನು ಅವಳು ಮಾಡಿದ್ದು ಕೂಡ ಬರ್ದಿದ್ದಾಳೆ. ನಿನ್ನಿಂದಲೇ ಹಾಳಾಗಿದ್ದು. ಯಾಕೆ ನನ್ನಿಂದ ಯಾಕೆ ಹಾಳಾಗ್ತಾಳೆ? ಯಾಕೆ ನನ್ನಿಂದ ಯಾಕೆ ಹಾಳಾಗ್ತಾಳೆ? ಈಗ ಸಮಾಧಾನ ಮಾಡ್ತೀನಿ. ಯಾವ ಆಸ್ತಿ ಅಲ್ಲ ಬಾ, ನಂದಿ 2 ಎಕರೆ ಬರ್ಕೊಡ್ತೀನಿ ನಿಂಗೆ. ಅವಳು ಫ್ರೀ ಬರ್ಕೊಡ್ತೀನಿ ಮೇಡಮ್. 2 ವರ್ಷ ಇದ್ಲು ಮೇಡಮ್. ಒಂದ್ ದಿವಸ ಹೋಗಿ ನೋಡಿಲ್ಲ ಇಬ್ರು. ಒಂದ್ ದಿವಸ ಹೋಗಿ ನೋಡಿಲ್ಲ ಮೇಡಮ್. 30,000 ಕೊಟ್ಟಿದ್ದಾರೆ. ಒಂದ್ ದಿವಸ ನೋಡಿಲ್ಲ. ಹೋಗಿ ಒಂದ್ ದಿವಸ ನೋಡಿಲ್ಲ. ನೋಡ್ಕೊಂಡಿದ್ಯಾ? ನಾವು ಕೊಟ್ಟಿಲ್ವಾ ನಿನ್ಗೆ? 10,000 ರೂಪಾಯಿ ಕೊಟ್ಬಿಟ್ಟಿಲ್ವಾ? ನಾನು ನಿನಗೆ ನಮ್ಮ ಅಣ್ಣ ನಾನ್ ತಂದು ಮದುವೆ ಮಾಡಿದ್ದು ಬಿಕಾ. ನೀನು ಹೊಡೆಯೋ ಅಧಿಕಾರ ಏನೈತೆ ನಿನ್ಗೆ? ಅವಳಿಗೆ ಎಷ್ಟು ಏನ್ ಹೊಡೆದವಳೆ ಎಲ್ಲ ಗೊತ್ತಿದ್ರೆ ನೀನ್ ನಾಟಕ ಮಾಡ್ಬೇಡ. ನಿನ್ಗೆ ಒಳ್ಳೇದಾಗಲ್ಲ. ಅನ್ನ ತಿನ್ನ ಬಾಯ್ಲಿ, ಅನ್ನ ತಿನ್ನ ಬಾಯ್ಲಿ. ಬಂದಾಗ್ಲೇ ಮೇಡಮ್ ಅವಳು ಹಾಳಾಗಿದ್ದು. ಏನ್ ಬಂದಾಗ? ಮನೇಲೆ ಇದ್ದಿದ್ದ. ಏನ್ ಬಂದಾಗ ಹಿಂಸೆ ಕೊಟ್ಟಿಲ್ವಾ ನೀನು? ಏನ್ ಹಿಂಸೆ ಕೊಟ್ಟಿದ್ದೀನಿ? ಹಿಂಸೆ ಕೊಟ್ಟಿಲ್ಲ. ಮಾತಾಡಬೇಡಿ. ಹಿಂಸೆ ಕೊಟ್ಟಿದ್ದು ಅವಳೇ ಹೇಳಿ. ನೀವು ಮಾತಾಡಿ. ಬಾಯಿ ಮುಚ್ಚಿ ನೀವು ಸ್ವಲ್ಪ ಹೊತ್ತು. ನೀನ್ ಎದುರಿಸಿ ಇಟ್ಕೊಂಡ್ರೆ ಇನ್ನೇನ್ ಮಾತಾಡ್ತಾಳೆ? 10-11 ವರ್ಷ ಆಯ್ತು ಮೇಡಮ್ ಮದುವೆ. ಇವತ್ತು ನಾನು ಕೇಳಿಲ್ಲ. ತಾಯಿ ಮಗಳು ಹೆಂಗ್ ನೋಡ್ಕಂತ ಒಂದ್ ದಿನ ಕೇಳಿದ್ನ ಕೇಳ್ರಿ ನೀವೇ. ಅಲ್ಲಿ ಒಂದ್ ದಿವಸ ಕೇಳಿದ್ ನಾನು ಬೈತಾ ಇದ್ದಾರೆ ಇವತ್ತು. ಯಾಕೆ ಕೇಳಿಲ್ಲ ಅಂತ ಹಿರಿಗುರಿಯರೆಲ್ಲ ಒಂದ್ ಬೆಲೆ ಕೊಟ್ಟಿಲ್ಲ. ಇವಳು ಹಿರಿಗುರಿಯರಿಗೆ ಇವಳು ಯಮ್ಮ ಬೆಂಕಿ ಹಾಕ. ನೀನು ಕಲ್ತಿಲ್ಲ. ನೀನ್ ಎಲ್ಲಿಂದ ಬಂದಿದ್ದೆ ಏನೋ ಅವ್ನಿಗೆ ಹಾಳು ಮಾಡಿ ಇಲ್ಲಿಗೆ ಬಂದ ಹಾಳು ಮಾಡ್ತಿದ್ಯಲ್ಲ. ಏನ್ ಹಾಳು ಮಾಡ್ತಾರೆ? ಮಾತಾಡ್ಬೇಡ ನೀನು. ಮತ್ತೆ ಎಂಟಿ ವಯಸ್ಕೊಂಡ್ರೆ ಮತ್ತೆ ಅವ್ನು ಮಾತಾಡ್ತೀನಿ. ಮಗ್ಳು ಮಾತ್ರ ನಂಬ್ತೀಯ? ನಾನೇ ಮಗ್ಳಲ್ವಾ? ಏನ್ ಹಿಂಸೆ ಕೊಡ್ತಾ ಇದ್ರು ಈಗ? ಮೇಡಮ್ ಕಣ್ಣಿಗೆ ಖಾರದ ಪುಡಿ ಹಾಕೋದು, ಬಸ್ಗೆ ಹೊಡ್ಸೋದು ಮೇಡಮ್, ಚಾಕಲೆಲ್ಲ ಹೊಡಿಯೋದು, ಹಂಗೆಲ್ಲ ಮಾಡ್ತಾರೆ ಮೇಡಮ್. ಅಪ್ಪ 10 ಗಂಟೆ ಬರುತ್ತೆ ಅಂದಾಗ ಹಂಗೆಲ್ಲ ಮಾಡ್ತಾರೆ ಮೇಡಮ್. ಡೈಲಿ ಹಂಗೆ. ಅವಳಿಗೆ ಮಾತ್ರ ಊಟ ಹಾಕೊಡ್ತಾರೆ, ನಂಗೆ ಮಾತ್ರ ಹಾಕೊಡಲ್ಲ ಮೇಡಮ್. ಯಾವತ್ತೂ ಆ ಥರ ಮಾಡಿಲ್ಲ ಮೇಡಮ್. ಇಬ್ಬರಿಗೂ ಒಂದೇ ಸತಿನೇ ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಮೇಡಮ್. ಆ ಮಗು ಮೇಲೆ ಪ್ರಮಾಣ ಮಾಡಿ ಮಾಡ್ತೀನಿ ಅಂತ ಕರೆಸಿ ನೋಡಿ ಮೇಡಮ್. ಈ ತರ ನಮ್ಮ ಅಡಕಿಲ್ ಕರ್ಸಿದ್ದು ನಮ್ಮನ್ನ ನೋಡ್ರಿ. ನೀನು ನಮ್ಮ ಅಣ್ಣನ ಮಗಳು ನನ್ನ ಮಗಳು ಪಕ್ಕದಲ್ಲಿ ಸಪೋರ್ಟ್ ತಗೊಂಡು ಒಡೆದ್ ಕಳ್ಸಿದಾಳೆ. ಪಕ್ಕದ ಸಪೋಟ ತಗೊಂಡು ಒಡೆದ್ ಕಳ್ಸಿದಾಳೆ. ಪಕ್ಕದ ಸಪೋರ್ಟ್ ಅಂತ ಪಕ್ಕದಲ್ಲಿರೋನೆ ಬಂದು ಕೇಳಿ ಒಡೆದ್ ಕಳ್ಸಿದಾಳೆ. ಪಕ್ಕದಲ್ಲಿರೋ ಮುಂಚೆ ಮನೆ ಮಾಡಿದಾರ ರಾತಾಗ ಎಷ್ಟು ಹಿಂಸೆ ಕೊಟ್ಟು ಕಳಿಸ್ತೇ ನೀನು? ಎಷ್ಟು ಹಿಂಸೆ ಕೊಟ್ಟೆ? ಯಾರಿಗೆ ಈ ಹುಡುಗಿ ಬಗ್ಗೆ ತಂಗಿ ಅಂತ ಬಂದ್ ಕೇಳಿಸಿ ಒಡೆದ್ ಕಳಿಸ್ತೇ. ನಾನು ಅವಾಗಲೇ ಬರ್ಬೇಕಿತ್ತು. ಯಾರಿಗೂ ಅಯ್ಯೋ ಬಂದು ಯಾಕೆ ಎಷ್ಟು ಸತಿ ಬಂದು ನೀನು ನಾಗಿನ್ನು ಕರ್ಸ್ಬೇಕಿತ್ತು ಜೊತೆಗೆ. ನಿನ್ ನಾಗಿ ನಿನ್ ಫ್ರೆಂಡ್ ನಾಗಿನ್ನು ಕರ್ಸ್ಬೇಕಿತ್ತು.
ಕರ್ಸಾಕಿರ್ಬೇಕಂತೆ ಅವಳು ಹೌದೇ ನೇರವಾಗಿ ಬಾಳ್ತಿದ್ದಾಳೆ ಅವಳ ಬಾಳ್ನ ಹಾಳು ಮಾಡ್ಬಿಡ ನಿನ್ ಮಗ್ಳಾಗ ಬಂದ್ ಕುಂತ್ಕೊಂಡ್ಲಿ ಮನೆ ನೀನ್ ಬಾಳ ಹಾಳು ಮಾಡೋದು ನೀನ್ ಬಾಳ ಹಾಳು ಮಾಡೋದು ನೀನ್ ಹಾಳು ಮಾಡಕ್ಕೆ ಕರ್ದೇ ಅಲ್ಲ ಏನ್ ಹಾಳು ಮಾಡಕ್ ನೋಡ ಹೆಂಗ್ ಮಾತಾಡ್ತಾನೆ ಇವನು ಹಾಳು ಮಾಡಕ್ ಅಂತ ಹಾಳು ಮಾಡಕ್ಕೆ ಹುಡುಗಿ ಸರಿ ನೋಡ್ಕೊಂಡಿದ್ರೆ ಅಯ್ಯೋ ನೀನು ಕೂತ್ಕೊಳ್ಳ ನೀನ್ ಹೇಳ್ಬೇಡ ಈ ತಿರ್ಗಾ ಹೆಚ್ಚ ಮಾತಾಡ್ಬಿಟ್ರು ಅಂತ ಚೆನ್ನಾಗಲ್ಲ ಕುತ್ಕೊಂಡ್ಬಿಡ್ತೀಯ ನೀನೇ ದೊಡ್ಡದಲ್ಲ ಕೂತ್ಕೊಂಡು ಏನ್ ದೊಡ್ಡದಲ್ಲ ಅವ್ರು ಕೇಳಿಲ್ಲ ಕಣ ಇವ್ರು ಅದೇ ದೊಡ್ಡದಾಗಿತ್ತು ನೀನು ಎಂಟಿ ಹೇಳ್ದಂಗೆ ಕೇಳ್ಕೊಂಡು ಕುಂಟಲ್ಲ ಮಾರಾಣಿ ನೀನ್ ಹೋಗ ನನಗೆ ಹೋಗ್ಬಿಡು ಜೀವನ ಹಂಗ ಹೋಗ್ಬಿಡು ನೀನು ನಾನು ಮಗಿಗೆ 2 ವರ್ಷದಲ್ಲಿ ಒಂದ್ ದಿವಸ ಬಂದ್ ನೋಡಿ ನಿನ್ ಮಗಳ ಇವ್ರು ಬಿಡ್ತಿದ್ದ ನೀನು ನೋಡಕ್ ಬಂದ್ರೆ ನಿಮ್ಮ ನಿನ್ ಮಗಳ ಎಲ್ಲಿ ಬಂದಿದ್ಯಾ ನೀನು ಚಕ್ಕ ಬರ್ಬೇಕಿತ್ತು ಮೇಡಮ್ ನಮ್ಮ ಮನೆ ಹತ್ರ ನಾನು ಹೋಗಲ್ಲ ಅವಳ ಮನೆಗ್ ನಾನು